ಹೇಳು ಅನ್ನಪೂರ್ಣೆ ಹೇಗೆ ಹೇಳ್ತೀಯ? ಅನ್ನಪೂರ್ಣೆ, ಸದಾಪೂರ್ಣೆ, ಸಂಕರಪಣವಲ್ಲವೇ ಓಂ. ಜ್ಞಾನ ವೈರಾಗ್ಯ ವೆರಿ ಗುಡ್, ಸೂಪರ್. ನೀನಾಗುತ್ತೆ. ಜೈ ಶ್ರೀರಾಮ್. ವೆರಿ ಗುಡ್, ಥ್ಯಾಂಕ್ ಯು, ಬೈ ಬೈ. ವೆರಿ ಗುಡ್. ಇನ್ನು ಥ್ಯಾಂಕ್ ಯು, ಜೈ ಶ್ರೀರಾಮ್, ಬೈ ಬೈ. ಸ್ಕೂಲ್ಗೆ ಹೋಗ್ತೀನಿ, ಮಾರ್ನಿಂಗ್ ಬರ್ತೀನಿ, ಬಾಯ್. ಬಾಯ್. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕೃಷ್ಣ ಕನ್ನಡ ಲಾಗ್. ಇವತ್ತಿನ ಲಾಗ್ ಬಂದು ಮಾರ್ನಿಂಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿದ್ರೆಲ್ಲ ಪುನರ್ವಿನ ಸ್ಕೂಲ್ ಡ್ರಾಪ್ ಮಾಡಾಯಿತು. ಇನ್ನು ಪುನರ್ವಿ ಸ್ಕೂಲ್ ಹತ್ರ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ, ವೆಹಿಕಲ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಯಾಕಂದ್ರೆ ಪುನರ್ವಿ ಸ್ಕೂಲ್ ಅಕ್ಕಪಕ್ಕ ಫುಲ್ ಕಾಲೇಜು ಸ್ಕೂಲ್ಗಳೇ ಇದೆ. ಹಾಗಾಗಿ ಮಾರ್ನಿಂಗ್ ಮಾಮೂಲಿ ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ತುಂಬ ಕ್ರೌಡ್ ಇರುತ್ತೆ. ಇನ್ನು ನಾನಂತೂ ಪುನರ್ವಿನ ಕೇರ್ಫುಲ್ಲಾಗಿ ಸ್ಕೂಲ್ ಡ್ರಾಪ್ ಮಾಡಾಯಿತು. ಈಗ ಮನೆ ಕಡೆ ಹೊರಟಿದ್ದೀವಿ. ಆನ್ ದ ವೇ ಕಾರಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮನೆಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲ್ಲ, ಯಾಕಂದರೆ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಕೆಲಸನ ಮುಗಿಸಿ ಪುನರ್ವಿನ ಮತ್ತೆ ಸ್ಕೂಲಿಂದ ಕರ್ಕೊಂಡು ಬಂದು ಅವಳನ್ನ ರೆಡಿ ಮಾಡಿಕೊಂಡು ಇವತ್ತು ಹುಣಸೂರಿಗೆ ಹೋಗಬೇಕು. ಹುಣಸೂರಿಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್. ವೆರಿ ಗುಡ್. ಓಕೆ. ಆಮೇಲೆ ಜಾನಿ ಜಾನಿ ಎಸ್ಕಪ್ಪ ಹೇಳು. ಆಯ್ತು ಹೇಳು. ಓಕೆ. Johnny Johnny Papa, eating sugar no Papa, telling us no Papa, open with a Papa. Very good. Punu clap up ಸಿರಿಗೆ. Very good. Johnny Johnny is Papa, eating sugar no Papa, and no Papa, open next. Very good. ನೋಡಿದ್ರಲ್ಲ ನಮ್ಮ ಮಕ್ಳು ಎಷ್ಟು ಕ್ಯೂಟಾಗಿ ಸ್ಟೋರಿನ ಹೇಳಿದ್ರು ಅಂತ. ಇನ್ನು ಡ್ಯಾನ್ಸ್ ಅಂತೂ ಹೇಳೋದೇ ಬೇಡ. ಯಾವಾಗಲೂ ಅಷ್ಟೇ, ನಾವು ಎಲ್ಲ ಈಗ ಈ ರೀತಿ ಜೊತೆಲಿ ಸೇರಿದಾಗಂತೂ ಸಾಂಗ್ ಹಾಕಿ ನಾವು ಡ್ಯಾನ್ಸ್ ಮಾಡ್ತೀವಿ ಅಂತ ಕೇಳಿ ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಇನ್ನು ಮಕ್ಕಳು ಡ್ಯಾನ್ಸ್ ನೋಡೋದಂದ್ರೆ ಇನ್ನೂ ಚೆಂದ ಅಲ್ವಾ. ಮಕ್ಕಳು ಮಾತು ಕೇಳೋದು, ಡ್ಯಾನ್ಸ್ ನೋಡೋದು ಅದೊಂಥರ ಕ್ಯೂಟಾಗಿ ಚೆನ್ನಾಗಿರುತ್ತೆ. ಇನ್ನು ಊರಿಗೆಲ್ಲ ಬಂದಾಗ ಈ ರೀತಿ ಮಣ್ಣಲ್ಲಿ ಆಟ ಆಡೋದಂತೂ ಸಾಮಾನ್ಯ. ನಾವು ಆಟ ಆಡಬೇಡಿ ಅಂತ ಎಲ್ಲ ಹೇಳೋದಿಲ್ಲ, ಆರಾಮಾಗಿ ಆಟ ಆಡೋದಕ್ಕೆ ಬಿಟ್ಬಿಡ್ತೀನಿ. ಯಾಕಂದ್ರೆ ಮೈಸೂರಲ್ಲೂ ಸಹ ಈ ರೀತಿ ಆಟ ಆಡೋದಕ್ಕೆ ಆಗಲ್ವಲ್ಲ ಅವಳು. ಆಮೇಲೆ ಆಟ ಆಡಿ ಎಲ್ಲ ಮುಗಿದ್ಮೇಲೆ ಅವ್ರ ಅಜ್ಜಿ ಕೈ ಕಾಲೆಲ್ಲ ಫುಲ್ ಗಲೀಜಾಗಿದೆ ಅನ್ಬಿಟ್ಟು ಕರೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಡ್ತಾ ಇದ್ರು. ಹಾಗೆ ಎಲ್ಲ ಮಾತಾಡ್ತಾ ಕೂತಿದಾಗ ಪಕ್ಕದಲ್ಲಿ ಈ ಫ್ಲವರ್ ಗಿಡ ನೋಡಿದೆ, ತುಂಬಾನೇ ಇಷ್ಟ ಆಯಿತು. ಕಲರ್ಫುಲ್ ಆಗಿತ್ತಲ್ಲ, ಸೊ ನಾನು ಮೈಸೂರಲ್ಲಿ ಪಾಟುಗೆ ಹಾಕೊಳ್ಳೋಣ ಚೆನ್ನಾಗಿದೆ ಅನ್ಬಿಟ್ಟು ಕಿತ್ಕೊಳ್ತಾ ಇದ್ದೀವಿ. ಈ ಗಿಡದ ಹೆಸರು ನನಗೆ ಗೊತ್ತಿಲ್ಲ, ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹುಣಸೂರಿಂದ ಮೈಸೂರು ಕಡೆ ಹೊರಟ್ವಿ. ಬರ್ತಾ ಆನ್ ದ ವೇ ಒಂದು ಒಳ್ಳೆ ರೆಸಾರ್ಟ್ ಇದೆ, ಬನ್ನಿ ಅಲ್ಲೇ ಕಾಫಿ ಕುಡಿಯೋಣ ಅಂದ್ಬಿಟ್ಟು ವೆಂಕಟೇಶಣ್ಣ ಕರ್ಕೊಂಡು ಬಂದರು. ಈ ರೆಸಾರ್ಟ್ನ ನಾವು ನೋಡೇ ಇರಲಿಲ್ಲ, ತುಂಬ ನಿಯರೆಸ್ಟ್ ಇದೆ. ನಾವು ರೆಸಾರ್ಟ್ಗೆಲ್ಲ ಕುಶಾಲನಗರ ಸೈಡ್ ಹೋಗ್ತಾ ಇದ್ವಿ, ಬಟ್ ನಮ್ಮ ನಿಯರೆಸ್ಟ್ ಇಷ್ಟು ಚೆನ್ನಾಗಿದೆ ಅಲ್ಲ, ಒಂದು ಒಳ್ಳೆ ರೆಸಾರ್ಟ್ ಅಂದ್ಕೊಂಡು ಎಲ್ಲ ನೋಡ್ತಾ ಇದ್ವಿ. ಇಲ್ಲಿಗೊಂದ್ಸಲ ಬರೋಣ ಅಂತ ಎಲ್ಲ ಫ್ಯಾಮಿಲಿ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೋ. ತುಂಬ ಚೆನ್ನಾಗಿತ್ತು, ಮತ್ತು ನಮಗೆ ತುಂಬ ನಿಯರೆಸ್ಟ್ ಇದೆಯಲ್ಲ, ಆರಾಮಾಗಿ ಬಂದು ಒಂದು ಒಳ್ಳೆ ರಿಲ್ಯಾಕ್ಸ್ ಮಾಡಿ ಹೋಗ್ಬೋದು ಅಂದ್ಕೊಂಡೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೋ. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ರು. ಪಕ್ಕದಲ್ಲೇ ಪ್ಲೇ ಏರಿಯಾ ಇತ್ತು. ಮಕ್ಕಳು ಕೇಳಬೇಕಾ ಪ್ಲೇ ಏರಿಯಾ ಇದ್ಬಿಟ್ರಂತೂ ನಾನು ಆಟ ಆಡಲೇಬೇಕು ಅಂತ ಫುಲ್ ಹಠ ಮಾಡ್ತಾರೆ. ಪುನರ್ವಿಗೆ ಇನ್ನು ಅಮ್ಮು ಎಷ್ಟು ಜೊತೆಲಿ ಇದ್ರಂತೂ ಇನ್ನು ಎಕ್ಸ್ಟ್ರಾ ಎನರ್ಜಿ ಬಂದಂಗೆ ಆಗುತ್ತೆ. ಫುಲ್ ಜೋಶಲ್ಲಿ ಆಟ ಆಡೋದಿಕ್ಕೆ ಹೋರ್ಲು ಅವಳು.
ರೆಸಾರ್ಟಿಂದ ಮೈಸೂರು ಕಡೆ ಹೊರಟ್ವಿ. ಬರ್ತಾ ಫುಲ್ ಜೋರು ಮಳೆ ಇತ್ತು, ನೋಡ್ತಾ ಇದ್ದೀರಲ್ಲ ತುಂಬ ಜೋರು ಮಳೆ. ಹಾಗೆ ವೆಂಕಟೇಶಣ್ಣ ಜೊತೆಗೆ ಅವರೆಲ್ಲ ಇವತ್ತು ನಮ್ಮನೇಲೆ ಸ್ಟೇ ಆಗಿಬಿಟ್ಟು ನಾಳೆ ಹೋಗಿ ಅಂದ್ಕೊಂಡು ಫುಲ್ ಫೋರ್ಸ್ ಮಾಡ್ತಾ ಇದ್ರು. ಸೊ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಉಳ್ಕೊಳ್ಳೋ ಬೇಡವೋ ಹೋಗ್ಲೋ ಈಗಲೇ ಅಂದ್ಕೊಂಡು. ರೆಸಾರ್ಟಿಂದ ವೆಂಕಟೇಶಣ್ಣ ಅವ್ರ ಮನೆಗೆ ಬಂದು ಹೊರಗಡೆ ಹಾಗೆ ಸುಮ್ಮನೆ ನಿಂತಿದೆ. ಮಕ್ಕಳೆಲ್ಲ ಆಟ ಆಡ್ತಿರೋದನ್ನ ನೋಡಿಕೊಂಡು, ಇವ್ರು ಆಟ ಆಡ್ತಿರೋದನ್ನ ನೋಡ್ತಾ ಇದ್ರೆ ನನ್ನ ಸ್ಕೂಲ್ ಡೇಸೇ ನನಗೆ ನೆನಪಾಗ್ತಾ ಇತ್ತು. ನಾವು ಸಹ ಹೀಗೆ ಖೋಖೋ ಕಬಡ್ಡಿ ಎಲ್ಲ ತುಂಬ ಆಟ ಆಡ್ತಾ ಇದ್ದು, ಆ ಮೆಮೊರಿ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.